ಸೊ ಅದರಲ್ಲೂ ಕೂಡ ಮಡಿಕೇರಿಯಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಆಗಿರುವಂತಹ ಒಂದಷ್ಟು ಅವ್ಯವಸ್ಥೆಗಳು, ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮಡಿಕೇರಿಯಲ್ಲಿ ಈಗ ವರುಣಾರ್ಭಟ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿರುವಂತಹ ಒಂದು ಮಳೆಯ ಅಬ್ಬರ. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗ್ಬಿಟ್ಟಿದೆ. ಮೈದುಂಬಿ ಹರಿತಾ ಇವೆ ನದಿಗಳು, ಹಳ್ಳಗಳು, ತೊರೆಗಳು. ನೋಡೋದಕ್ಕೆ ನಯನ ಮನೋಹರ, ಆದ್ರೆ ಅಲ್ಲಿರುವಂತಹ ಜನ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಮಳೆಯಿಂದಾಗಿ ನೂತನ ಉದ್ಯಾನವನ ಕೂಡ ಜಲಾವೃತವಾಗ್ಬಿಟ್ಟಿದೆ. ಭಾಗಮಂಡಲ ನಾಪೋಕ್ಲು ರಸ್ತೆ ಕೂಡ ಮುಳುಗಡೆಯಾಗಿ ಸಂಪರ್ಕವೇ ಇಲ್ಲದಂತಾಗ್ಬಿಟ್ಟಿದೆ ಜನರಿಗೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತು ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಸದ್ಯಕ್ಕೆ ರಜೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರಿಸ್ಥಿತಿಯನ್ನ ನೋಡಿಕೊಂಡು ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಯಾ ತಾಲೂಕಿನ ಬಿಇಒಗಳಿಂದ ಈಗ ರಜೆ ಘೋಷಣೆ ಆಗಿದೆ. ಜೊತೆಗೆ ಇನ್ನೂ ಕೂಡ ಇದೇ ರೀತಿ ಮಳೆಯ ಪರಿಸ್ಥಿತಿ ಮುಂದುವರೆದ್ರೆ, ಮಳೆ ಇನ್ನೂ ಹೀಗೆ ಬಿಟ್ಟು ಬಿಡದೆ ಸುರಿತಾ ಇದೆ, ಆಗ ರಜೆಯನ್ನ ಮುಂದುವರಿಸಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತವೆ. ನೋಡಿ, ಅಲ್ಲಿ ದೃಶ್ಯಗಳು ನೋಡ್ತಾ ಇದ್ರಿ. ಕೊಡಗಿನಲ್ಲಿ ಹೊಸ ಉದ್ಯಾನವನ, ಅದು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ತೊಯ್ದು ಹೋಗಿದೆ. ಮೈದುಂಬಿ ಹರಿತಾ ಇವೆ ನದಿಗಳು, ಹಳ್ಳಗಳು, ತೊರೆಗಳು ಎಲ್ಲವೂ ಕೂಡ ನೋಡೋದಕ್ಕೆ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಚಂದ ಅನ್ಸುತ್ತೆ, ಮಳೆ ಯಾವಾಗ್ಲೂ ಕೂಡ ಚಂದ ನೋಡೋದಕ್ಕೆ. ಆದ್ರೆ ಅದು ಅತಿ ಹೆಚ್ಚು ಆದಾಗ ಸಮಸ್ಯೆಗಳು ಸಹಜ. ಅಲ್ಲಿರುವಂತಹ ಭಾಗದ ಜನ ಈಗ ಪರಿತಪಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಮಳೆ ಎಷ್ಟು ಮಟ್ಟಿಗೆ ಸುರಿತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ರಸ್ತೆ ಎಲ್ಲಿದೆ, ಎಲ್ಲಿ ಓಡಾಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಆ ಸೇತುವೆ, ನಿರ್ಮಾಣ ಹಂತದ ಸೇತುವೆಯ ಕೆಳಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ, ಕೊಚ್ಚೆ ತುಂಬಿಕೊಂಡು ಹೋಗಿದೆ, ನೀರು ತುಂಬ ಹೋಗಿದೆ. ಇಲ್ಲಿ ರಸ್ತೆ ಮೇಲೆ ಓಡಾಡೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಜನ ಈಗ ಹೆದರ್ತಾ ಇದ್ದಾರೆ. ಇಲ್ಲಿ ಜನ ಓಡಾಡೋದಕ್ಕೆ ಒಂದಷ್ಟು ಜನರಿಗೆ ಈಗ ಸಂಪರ್ಕನೇ ಇಲ್ಲದಂತ ಆಗ್ಬಿಡಿದೆ ಬೇರೆ ಕಡೆ ಹೋಗೋದಕ್ಕೆ. ಇನ್ನು ಉಡುಪಿಯಲ್ಲೂ ಕೂಡ ಭಾರಿ ಮಳೆ, ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳು. ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶ ಜಲಾವೃತವಾಗಿದೆ. ಯಾವಾಗಲೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದಾಗ ಈ ತರದ ಸಮಸ್ಯೆಯನ್ನ ನಾವು ನೋಡ್ತೀವಿ. ಅದರಲ್ಲೂ ಕೃಷ್ಣ ಮಠದ ಸಮೀಪದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಸೂಕ್ತ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ನೆರೆಯ ಹಾವಳಿ ಇಲ್ಲಿ ಹೆಚ್ಚಾಗಿದೆ. ನಿನ್ನೆ ರಾತ್ರಿನೇ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಿದ್ದಾರೆ. ಅವರನ್ನ ಸ್ಥಳಾಂತರ ಮಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ರಾತ್ರಿ ಇಡೀ ಪಾಪ ಅರಣ್ಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತಹ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿದ್ದಂತಹ ಮನೆಯಲ್ಲಿದ್ದಂತಹ ಮಕ್ಕಳನ್ನೆಲ್ಲರೂ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ನಿಜಕ್ಕೂ ಈ ಸಂದರ್ಭದಲ್ಲಿ ನಾವು ಫೈರ್ ಫೈಟರ್ಸನ್ನು ಶ್ಲಾಘಿಸಲೇಬೇಕು. ಸಿಬ್ಬಂದಿ ರಾತ್ರಿ ಇಡೀ ಜನ ಇಲ್ಲಿ ಜಾಗರಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳು, ಅದರಲ್ಲೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಇರುವಂತಹ ಮನೆಗಳಿಗೆ ನೀರು ನುಗ್ಗಿದೆ. ಪ್ರತಿ ಬಾರಿಯೂ ಕೂಡ ನಾವು ನೋಡ್ತೀವಿ, ಉಡುಪಿಯಲ್ಲಿ ಹೆಚ್ಚು ಮಳೆ ಸುರಿದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಸ್ಥಳ ಏನಿದೆಯಲ್ಲ, ಅದು ಯಾವತ್ತಿದ್ರೂ ಕೂಡ ಸಮಸ್ಯೆನೇ. ಯಾವಾಗಲೂ ಈ ಥರದ ಒಂದಷ್ಟು ಸಮಸ್ಯೆಗಳಾಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಕಳೆದ ಬಾರಿಯೂ ಕೂಡ ಪಾರ್ಕಿಂಗ್ನಲ್ಲಿ ನಿಂತಹ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ತೊಯ್ದು ಹೋಗಿದ್ವು. ಸೊ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗೋದು, ಈ ಥರದ ಸಮಸ್ಯೆ ಅಲ್ಲಿ ಇದ್ದೇ ಇದೆ. ಸೂಕ್ತ ಒಳಚರಂಡಿ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದನ್ನ ಈ ಹಿಂದಿನಿಂದಲೂ ಕೂಡ ನಾವು ಮಾತಾಡ್ತಾನೆ ಇದ್ದೀವಿ. ಬಟ್ ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ ಇದೇನು ಗಮನಕ್ಕಿಲ್ವಾ, ಅಥವಾ ಗಮನಕ್ಕಿದ್ರೂ ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ತೋರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರು ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಕೇಳ್ತಾರೆ. ಮಳೆ ಬಂದಾಗ ಸ್ವಲ್ಪ ತಲೆ ಕೆಡಿಸ್ಕೋತಾರೆ. ನೀರನ್ನು ಹೊರಗೆ ಹಾಕ್ತೀವಿ ಅಂತಾರೆ, ಪಂಪ್ ಮೂಲಕ ನೀರನ್ನು ಹೊರಗೆ ಹಾಕಿ ಏನೋ ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡ್ತಾರೆ. ಬಿಟ್ರೆ ಪರ್ಮನೆಂಟ್ ಆಗಿ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮತ್ತೆ ಮಳೆಯ ಆರ್ಭಟ. ಕೂದಲೆಳೆ ಅಂತರದಲ್ಲಿ 3 ಮಕ್ಕಳು ಬಚಾವಾಗಿದ್ದಾರೆ. ಅದೃಷ್ಟ ಚೆನ್ನಾಗಿತ್ತು, 3 ಜನ ಮಕ್ಕಳು. ನಿನ್ನೆ 4 ಸಾವನ್ನಪ್ಪಿದ್ದಂತಹ ಒಂದು ಬೆನ್ನಲ್ಲೇ ಮನೆ ಕುಸಿತವಾಗಿತ್ತು. ಬಟ್ ಅದೃಷ್ಟವಶಾತ್ 3 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಪುತ್ತೂರು ತಾಲೂಕಿನ ಬನ್ನೂರು ಜೈನಗುರಿಯಲ್ಲಿ ಆಗಿರುವಂತಹ ಘಟನೆ. ನಸುಕಿನಲ್ಲಿ ನಿದ್ದೆಯಲ್ಲಿದ್ದಂತಹ ಮನೆಯ ಮೇಲ್ಛಾವಣಿ ಇದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಮಣ್ಣು ಬಿದ್ದ ಪರಿಣಾಮ ಮನೆಯ ಅರ್ಧ ಭಾಗ ಈಗಾಗಲೇ ಜಖಂಗೊಂಡಿದೆ. ಮಜೀದ್ ಮತ್ತು ಅವರ 2 ಮಕ್ಕಳು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ತಕ್ಷಣವೇ ಮಣ್ಣಿನಡಿ ಇದ್ದಂತಹ ಮಕ್ಕಳನ್ನ ತಂದೆ ರಕ್ಷಣೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ನಗರಸಭಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಈ ಸಮಸ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ. ನೋಡಿ, ಮನೆಗೆ ಈ ಪ್ರಮಾಣದ ಮಳೆಗೇನೆ ಮನೆ ಕುಸಿದಿದೆ ಅಂತ ಹೇಳಿದ್ರೆ ಅಂಥ ಸಮಸ್ಯೆ ಏನಾಯಿತು, ಮುಂಚೆನೇ ಏನಾದರೂ ಶಿಥಿಲಾವಸ್ಥೆಯಲ್ಲಿ ಇತ್ತಾ ಈ ಮನೆ, ಅಥವಾ ಬೇರೆ ಏನೇನಾದರೂ ಸಮಸ್ಯೆ ಇದೆಯಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಅದೃಷ್ಟ ಚೆನ್ನಾಗಿದೆ, ತಂದೆಗೆ ತಕ್ಷಣ ಏನು ಮಣ್ಣಿನ ಅಡಿಯಲ್ಲಿ ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ತಕ್ಷಣ ತನ್ನ ಮಕ್ಕಳನ್ನ ಸೇವ್ ಮಾಡಿದ್ದಾರೆ. ಸೊ ಹಾಗಾಗಿ 3 ಜನ ಪಾರಾಗಿದ್ದಾರೆ.